ನಾಡಿನೆಲ್ಲೆಡೆ ಇಂದು ವೈಕುಂಠ ಏಕಾದಶಿ ಮನೆ ಮಾಡಿರುವಂಥದ್ದು. ಈ ಒಂದು ವೈಕುಂಠ ಏಕಾದಶಿಯನ್ನ ವಿಜೃಂಭಣೆಯಾಗಿ ಆಚರಿಸಲಾಗ್ತಾ ಇದೆ. ಸೊ ಹೀಗಾಗಿ ಅಂದರೆ ಚಿಕ್ಕ ತಿರುಪತಿ ಅನ್ನುವಂತಹ ಪ್ರಸಿದ್ಧಿಯನ್ನೇ ಪಡ್ಕೊಂಡಿರುವಂತಹ ಇವತ್ತು ಬೆಂಗಳೂರಿನ ವಯಾಲಿ ಕಾವಲ್ TTD ದೇವಸ್ಥಾನದ ಬಳಿ ನಾನಿದ್ದೀನಿ. ಇಲ್ಲಿ ಯಾವ ರೀತಿಯಾಗಿ ಈ ಒಂದು ವೈಕುಂಠ ಏಕಾದಶಿ ಪ್ರಯುಕ್ತ ಆಚರಣೆಯನ್ನ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಭಕ್ತರು ಕೂಡ ಆಗಮಿಸ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ವಯಾಲಿ ಕಾವಲ್ನ TTD ದೇವಸ್ಥಾನ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ದೇವಸ್ಥಾನದಲ್ಲಿ ಇವತ್ತು ವೈಕುಂಠ ಏಕಾದಶಿಯ ಪ್ರಯುಕ್ತ ಸಾಕಷ್ಟು ಹೂವಿನ ಅಲಂಕಾರವನ್ನ ಮಾಡಿರುವಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸ್ವರ್ಗನೇ ನೋಡಿರುವಂತಹ ಖುಷಿ ಆಗ್ತಾ ಇದೆ. ಸೊ ಹೀಗಾಗಿ ಭಕ್ತಾದಿಗಳು ಸಹ ಇದೇ ಒಂದು ಅಲಂಕಾರವನ್ನ ಕಂಗೊಳಿಸುತ್ತಾ ದೇವರ ದರ್ಶನಕ್ಕೆ ಕೂಡ ಹೋಗ್ತಾ ಇರುವಂಥದ್ದು. ಅಂದ್ರೆ ಬೆಳಗಿನ ಜಾವ 3:30 ಕೂಡ ದೇವರ ದರ್ಶನಕ್ಕೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಸೊ ಹೀಗಾಗಿ ಅಂದ್ರೆ ಇವತ್ತು ರಾತ್ರಿ ಏಕಾದಶಿಯ ಪ್ರಯುಕ್ತ ರಾತ್ರಿ 9 ಗಂಟೆವರೆಗೂ ಕೂಡ ಈ ಒಂದು TTD ದೇವಸ್ಥಾನ ಓಪನ್ ಇರುತ್ತದೆ. ಸೊ ಹೀಗಾಗಿ ಅಂದ್ರೆ 9 ಗಂಟೆವರೆಗೂ ಕೂಡ ದೇವರ ದರ್ಶನ ಪಡೆಯೋದಕ್ಕೆ ಅವಕಾಶ ಇರುವಂಥದ್ದು. ಸೊ ಹೀಗಾಗಿ ಎಲ್ಲರೂ ಕೂಡ ಅಂದ್ರೆ ಈ ಒಂದು ಏಕಾದಶಿಯ ಪ್ರಯುಕ್ತವೇ ಉಪವಾಸ ಇದ್ದುಕೊಂಡು ಸಾಕಷ್ಟು ಭಕ್ತಾದಿಗಳು ಈ ಒಂದು ದೇವರ ದರ್ಶನವನ್ನು, ಅದರಲ್ಲೂ ಕೂಡ ಉತ್ತರ ದ್ವಾರದ ಮೂಲಕ ದೇವರ ದರ್ಶನವನ್ನ ಕೂಡ ಪಡೆದ್ರೆ ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಸಹ ಸಾಕಷ್ಟು ಪ್ರಸಿದ್ಧಿ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಎಲ್ಲರೂ ಕೂಡ ಉಪವಾಸದಲ್ಲಿ ಇದ್ದು ಎಲ್ಲರೂ ಕೂಡ ಈ ಒಂದು ದೇವರ ದರ್ಶನವನ್ನ ಪಡೆದುಕೊಂಡು ನಾಳೆ ಬೆಳಗ್ಗೆ ಫಲಹಾರವನ್ನ ಏನಾದರೂ ಸೇವಿಸಿ ಒಂದು ಉಪವಾಸವನ್ನ ಬಿಡುವಂಥದ್ದು ಸಹ ಸಾಕಷ್ಟು ಪ್ರಸಿದ್ಧಿ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಇಲ್ಲಿ ಭಕ್ತರನ್ನ ನಾವು ನೋಡ್ತಾ ಇರ್ಬೋದು, ಸರದಿ ಸಾಲಿನಲ್ಲಿ ಸಾವಿರಾರು ಭಕ್ತರು ಬೆಳಗಿನ ಜಾವದಿಂದ, ಅಂದ್ರೆ ಬೆಳಗಿನ ಜಾವ 3:30 ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ ದೇವರ ದರ್ಶನವನ್ನ ಪಡೆಯೋದಕ್ಕೆ ಇವತ್ತು. ಸೊ ಹೀಗಾಗಿ ಅಂದ್ರೆ ಒಬ್ಬೊಬ್ರಿಗೊಂದೊಂದು ಬ್ಯಾರಿಕೇಡ್ ಅನ್ನ ಮಾಡಿಕೊಡಿರುವಂಥದ್ದು. ಸೊ ಹೀಗಾಗಿ ಅಂದ್ರೆ 200 ಕೊಟ್ರೆ VIP ದರ್ಶನ ಕೂಡ ಮಾಡಿಕೊಡಲಾಗ್ತಾ ಇದೆ ಈ ಒಂದು ದೇವಸ್ಥಾನದಲ್ಲಿ. ಸೊ ಹೀಗೆ ಅಂದ್ರೆ ಯಾಕೆ ಇಲ್ಲಿ ಇಷ್ಟೊಂದು ಜನ ಅಂತ ಹೇಳ್ತಾ ಹೋದ್ರೆ ನಾವು ಚಿಕ್ಕ ತಿರುಪತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಿರುಪತಿಗೆ ಹೋಗಿ ದರ್ಶನ ಪಡೆಯೋಕೆ ಆಗದೆ ಇರುವಂಥವ್ರು ಈ ಒಂದು TTD ದೇವಸ್ಥಾನದಲ್ಲಿ ಬಂದು ದರ್ಶನವನ್ನ ಪಡಿತಾ ಇರುವಂಥದ್ದು. ಸೊ ಹೀಗಾಗಿ ಇಲ್ಲಿಗೆ ಬರ್ತಾ ಇರುವಂತಹ ಭಕ್ತಾದಿಗಳನ್ನ ಮಾತಾಡಿಸ್ತಾ ಹೋಗೋಣ, ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ. ಮೇಡಮ್ ನಮಸ್ತೆ. ಇವತ್ತು ಏಕಾದಶಿ ಯಾವ ರೀತಿಯಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ? ಇವತ್ತು ದೇವಸ್ಥಾನಕ್ಕೂ ಕೂಡ ಬಂದಿದ್ದೀರಾ? ಹೌದು ಮೇಡಮ್, 3 ವರ್ಷದಿಂದ ಬರ್ತಾ ಇದ್ದೀವಿ ಮೇಡಮ್. 3 ವರ್ಷದಿಂದ ಬರ್ತಾ ಇದ್ದೀರಾ? ಎಲ್ಲಿಂದ ಬರ್ತಾ ಇರೋದು? ನಾವು ಜಯನಗರದಿಂದ ಬರ್ತಾ ಇದ್ದೀವಿ. ಇವತ್ತು ದೇವರ ದರ್ಶನವನ್ನ ಪಡೆದ್ರೆ ಸಾಕಷ್ಟು ಪ್ರಸಿದ್ಧಿ ಆಗುತ್ತೆ, ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತಾರೆ, ನೀವೇನ್ ಹೇಳ್ತೀರಾ? ಹೌದು ಮೇಡಮ್, ಅದು ಹಂಗೆ ಆಗುತ್ತೆ. ವೈಕುಂಠ ಏಕಾದಶಿ ಅಲ್ವಾ, ಆಗುತ್ತೆ ಮೇಡಮ್. ಸ್ವರ್ಗ ಬಾಗಲ್ ತೆಗ್ದಿರುತ್ತೆ, ಹಾಗಾಗಿ ವೈಕುಂಠ ದ್ವಾರದಿಂದ ಬಂದರೆ ಪುಣ್ಯ ಸಿಗುತ್ತೆ ಅಂತ ಪ್ರತೀತಿ. ಅದು ಆ ಪ್ರತೀತಿ ಇರೋದ್ರಿಂದ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡಿ ಮತ್ತೆ ಪ್ರಸಾದ ಸ್ವೀಕರಿಸಿ ಹೋಗ್ತಾರೆ. ನಾರಾಯಣ ಇವತ್ತಿನ ದಿವಸ ಸ್ವರ್ಗದ ಬಾಗಲ್ ತೆಗೆದು ನಿದ್ರಾವಸ್ಥೆಯಲ್ಲಿ ಇರ್ತಾನೆ, ಹಾಗಾಗಿ ಅವನಿಗೆ ಇದ್ರಿರೋದ್ರಿಂದ ಅವನಿಗೆ ವೈಕುಂಠ ಏಕಾದಶಿ ದಿವಸ ಇದು ಮಾಡ್ತಾರೆ ಅಂತ ಹೇಳಿ. ಧನ್ಯವಾದ. ಏನು ಹೇಳಬೇಕು? ನಾವು ಮಲ್ಲೇಶ್ವರಮಿಂದಾನೆ. ಪ್ರತಿ ವರ್ಷ ಕೂಡ ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ. ಹೌದು ಹೌದು ಹೌದು. ಏಕಾದಶಿ ಪ್ರಯುಕ್ತ ದೇವರ ದರ್ಶನವನ್ನ ಮಾಡಿದ್ರೆ ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಎರಡನ್ನು ನೀವೇನು ಹೇಳ್ತೀರಿ? ಉಪವಾಸ ಇದ್ದೀರಾ? ಹೌದು. ಓಕೆ, ಯಾವಾಗ ಉಪವಾಸವನ್ನ ಬಿಡೋದು? ಬೆಳಗ್ಗೆಯಿಂದ. ಉಪವಾಸ ಏನಕ್ಕೆ ಇರ್ತಾರೆ ಅಂತ? ಉಪ್ಪಿಟ್ಟು ಇನ್ನೇನು ತಿಂತೀವಿ. ಅಲ್ಲ ಏನಕ್ಕೆ ಇರ್ತಾರೆ? ಯಾವ ಒಂದು ಕಾರಣಕ್ಕೆ? ವೈಕುಂಠ ಏಕಾದಶಿ ಯೂಶಲ್ ಆಗಿ ಎಲ್ಲರೂ ಮಾಡ್ತಾರಲ್ವ, ಆ ರೀತಿ ನಾವು ಈ ದಿನ ಒಂದು ದಿವಸ ಮಾಡ್ತೀವಿ. ಉಪವಾಸ ಇದ್ರೆ ಏನು ರೀತಿ ಆಗುತ್ತೆ ಅಂತ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಎಲ್ಲಿಂದ ಬಂದಿದ್ದೀರಾ? ಮಲ್ಲೇಶ್ವರದಿಂದ 7ನೇ ಕ್ಲಾಸ್. ದೇವರ ದರ್ಶನವನ್ನು ಪಡೆದ್ರೆ ಸಾಕಷ್ಟು ವೃದ್ಧಿ ಆಗುತ್ತೆ, ಸಮೃದ್ಧಿ ಆಗುತ್ತೆ ಅನ್ನೋದು ಕೂಡ ರೂಢಿ. ಏನು ಹೇಳ್ತೀರಿ? ಹೌದು, ಸಂತೋಷ ಆಗುತ್ತೆ ಹೋಗೋದಕ್ಕೆ, ನೋಡೋದಕ್ಕೆ. ನಾವು 3 ಗಂಟೆನೇ ರೆಡಿಯಾಗಿ ಮನೇಲೆಲ್ಲ ಮಾತಾಡ್ಕೊಂಡು ಎಲ್ಲ ಬಂದಿದ್ದೀವಿ. 3 ಗಂಟೆಯಿಂದ ಕೂಡ ರೆಡಿಯಾಗಿ ಬಂದು ಮನೇಲೆಲ್ಲ ಮಾಡಿ ಸಂತೋಷ. ಓಕೆ, ನೋಡಿದ್ರಲ್ಲ, ಭಕ್ತಾದಿಗಳು ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡು ಇವತ್ತು TTD ದೇವಸ್ಥಾನದಲ್ಲಿ ದರ್ಶನವನ್ನು ಪಡೆಯೋದಕ್ಕೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ಅಂದರೆ ಅವ್ರು ಹೇಳಿದ್ರು, ತಿರುಪತಿಗೆ ಹೋಗೋಕ್ಕಾಗದೆ ಇರುವಂಥವ್ರು ನಾವು ಇಲ್ಲಿ ಬಂದು ದರ್ಶನವನ್ನು ಪಡಿತೇವೆ, ಇಲ್ಲೂ ಕೂಡ ಅದೇ ರೀತಿಯಾದಂತಹ ಅಲಂಕಾರವನ್ನು ಮಾಡಿರ್ತಾರೆ ಅಂತ ಕೂಡ ಹೇಳಿದ್ರು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.